ನನ್ನ ಹತ್ರ ಇರೋದು ಒನ್ ಆಫ್ ದ ಬೆಸ್ಟ್ ಪ್ರೋಟೀನ್ ಬಾರ್ ಇನ್ ದ ಇಂಡಿಯನ್ ಮಾರ್ಕೆಟ್. ಇದು ಏನಕ್ಕೆ ಬೆಸ್ಟ್ ಮತ್ತು ಇದು ಯಾವುದು ಪರ್ಟಿಕ್ಯುಲರ್ ಬ್ರ್ಯಾಂಡ್, ಲೆಟ್ಸ್ ಫೈಂಡ್ ಔಟ್. ಸೊ ನನ್ನ ಹತ್ರ ಇರೋದು ಫ್ಯೂಯಲ್ಡ್ ಅವರ 15 ಗ್ರಾಮ್ ಪ್ರೋಟೀನ್ ಬಾರ್. ಸೊ ಒಬ್ವಿಯಸ್ಲಿ ನಿಮ್ಗೆ ಗೊತ್ತಾಗ್ತಿದೆ, ಒಂದು ಬಾರ್ ಒಳಗಡೆ 15 ಗ್ರಾಮ್ಸ್ ಆಫ್ ಪ್ರೋಟೀನ್ ಸಿಗ್ತಿದೆ. ಬಟ್ ಇದು ಏನಕ್ಕೆ ಬೆಸ್ಟ್ ಅಂತ ಅಂದ್ಬಿಟ್ಟು ಅಂದರೆ 3 ಪಾಯಿಂಟ್ಸಲ್ಲಿ ಹೇಳ್ತೀನಿ. ಸೊ ಮೊದಲನೇದು, ಇದರ ನೆಟ್ ಕಾರ್ಬ್ ಬಂದು ನಿಮಗೆ 6 to 7 ಗ್ರಾಮ್ಸ್ ಅಷ್ಟೇನೆ. ಒಬ್ವಿಯಸ್ಲಿ ಇದರ ಮ್ಯಾಕ್ರೋಸ್ ಲೇಬಲ್ ನೀವು ನೋಡಿದ್ರೆ ಅಂದರೆ ಟೋಟಲ್ ಕಾರ್ಬ್ 18, 20 ಹತ್ರ ಇರುತ್ತೆ. ಬಟ್ ಅದರೊಳಗಡೆ ಡಯಟ್ರಿ ಫೈಬರ್ ಕೂಡ ಬರ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಇದರೊಳಗಡೆ 11 ಗ್ರಾಮ್ಸ್ ಆಫ್ ಫೈಬರ್ ಸಿಗ್ತಿದೆ ನಿಮಗೆ. ನೀವು ಡೈಲಿ ಇಂಟೇಕ್ ಆ್ಯಕ್ಚುಲಾಗಿ 35 to 40 ಗ್ರಾಮ್ಸ್ ಆಫ್ ಫೈಬರ್ ಇದ್ದರೆ ಇದರೊಳಗಡೆನೆ 11 ಗ್ರಾಮ್ಸ್ ಸಿಗ್ತಿದೆ, ವಿಚ್ ಇಸ್ ಅಮೇಝಿಂಗ್. ಎರಡನೇ ಪಾಯಿಂಟ್ ಏನು ಅಂತಂದರೆ ಇದರ ಕನ್ಸಿಸ್ಟೆನ್ಸಿ ಮತ್ತು ಫ್ಲೇವರಿಂಗ್ ಟಾಪ್ ನಾಚ್. ನಿಜವಾಗ್ಲೂ ಹೇಳ್ತೀನಿ, ನಾನು ಇಂಡಿಯನ್ ಮಾರ್ಕೆಟ್ ಒಳಗಡೆ ಆಬ್ವಿಯಸ್ಲಿ US ಬ್ರ್ಯಾಂಡ್ಸ್ದು ಎಲ್ಲನೂ ಟ್ರೈ ಮಾಡಿದ್ದೀನಿ. ಬಟ್ ಇಂಡಿಯನ್ ಬ್ರ್ಯಾಂಡ್ಸ್ ಈ ಲೆವೆಲ್ ಆಫ್ ಫ್ಲೇವರಿಂಗ್ನ ನೈಲ್ ಮಾಡ್ತಿದ್ದಾರೆ ಅಂತಂದರೆ ಅಮೇಝಿಂಗ್. 9.8 ಔಟ್ ಆಫ್ 10 ಈಸಿಲಿ. ಇದು ಬಂದು ಚಾಕ್ಲೇಟ್ ಚಿಪ್ ಕುಕ್ಕಿ, ಇನ್ನೊಂದು ಓರಿಯೋ ಕೂಡ ನಾನು ಖಾಲಿ ಮಾಡಾಕ್ಬಿಟ್ಟಿದ್ದೀನಿ. ಆ್ಯಂಡ್ ದಿಸ್ ಈಸ್ ಹೇಸಲ್ನಟ್ ಬ್ರೌನಿ. ನಿಜವಾಗ್ಲೂ ದೇ ಹವ್ ಪುಟ್ ಅ ಲಾಟ್ ಆಫ್ ಎಫರ್ಟ್ಸ್ ಆನ್ ದ ಫ್ಲೇವರಿಂಗ್ ಅಂತ ಅನ್ಸುತ್ತೆ. ಮೂರನೇ ಪಾಯಿಂಟ್ ಬಂದು ಇದರ ಟೋಟಲ್ ಕ್ಯಾಲರೀಸ್. ಸೊ ಆಬ್ವಿಯಸ್ಲಿ ಇದರ ಮ್ಯಾಕ್ರೋ ಲೇಬಲ್ ನೀವು ನೋಡಿದ್ರಿ ಅಂತಂದರೆ ನಿಮಗೆ 15 ಪ್ರೋಟೀನ್, 18 ಕಾರ್ಬ್ಸ್ ಮತ್ತು 9 ಫ್ಯಾಟ್ ಇದ್ರೂ ಇವರು 200 ಕ್ಯಾಲರೀಸ್ಗಿಂತ ಕಮ್ಮಿನೇ ಪ್ಲೇಸ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಟ್ ಅದೇ ನೀವು ಬೇರೆ ಪ್ರೋಟೀನ್ ಬಾರ್ಸ್ ನೀವು ನೋಡಿದ್ರಿ ಅಂತಂದರೆ ಒಂದು ಫ್ಯಾಟ್ ಜಾಸ್ತಿ ಇರುತ್ತೆ, ಇಲ್ಲ ಕಾರ್ಬ್ಸ್ ಜಾಸ್ತಿ ಇರುತ್ತೆ. ಅದರಿಂದ ಆ್ಯಕ್ಚುಲಾಗಿ ಓವರ್ ಆಲ್ ಕ್ಯಾಲರೀಸ್ ಏನಿರುತ್ತೆ ಅದು 200ಗಿಂತ ಜಾಸ್ತಿ ಆಗ್ತಿರುತ್ತೆ. ಬಟ್ ಇವರ ಟೋಟಲ್ ಕ್ಯಾಲರೀಸ್ ಲೆಸ್ ದ್ಯಾನ್ 200 ಇರುತ್ತೆ, ವಿಚ್ ಇಸ್ ಅ ಗುಡ್ ಥಿಂಗ್. ಬಟ್ ಇಷ್ಟು ಚೆನ್ನಾಗಿದೆ ಅಂತಂದರೆ ಯಾವುದೂ ಡೌನ್ ಸೈಡ್ ಇಲ್ವಾ, ಏನು ಪ್ರಾಬ್ಲಮ್ ಇಲ್ವಾ ಆ್ಯಕ್ಚುಲಾಗಿ ಅಂತಂದರೆ 2 ಮೇಜರ್ ಪ್ರಾಬ್ಲಮ್ ಇದೆ ಇದರೊಳಗಡೆ. ಒಂದೇನು ಅಂತಂದರೆ ನಾನು ಮೊದಲೇ ಹೇಳ್ದಂಗೆ ಇವರ ಟೋಟಲ್ ಫ್ಯಾಟ್ ಕಂಟೆಂಟ್ 8 to 10 ಗ್ರಾಮ್ಸ್ ಆಫ್ ಫ್ಯಾಟ್ ಪ್ಲೇಸ್ ಮಾಡ್ತಿದ್ದಾರೆ ಒಂದು ಬಾರ್ ಒಳಗಡೆ, ಡಿಪೆಂಡಿಂಗ್ ಆನ್ ದ ಫ್ಲೇವರ್ ಆಬ್ವಿಯಸ್ಲಿ. ಅದರಿಂದ ಹಲವಾರು ಜನಕ್ಕೆ ಏನಾಗುತ್ತೆ, ಓಕೆ 15 ಗ್ರಾಮ್ಸ್ಗೋಸ್ಕರ ನಾನು 8 ಗ್ರಾಮ್ಸ್ ಸ್ಯಾಕ್ರಿಫೈಸ್ ಮಾಡಬೇಕಾ ಅನ್ನೋ ಒಂದು ಪ್ರಾಬ್ಲಮ್ ಬರುತ್ತೆ. ಹಲವಾರು ಜನ ಒಂದು ಲೋ ಫ್ಯಾಟ್ ಡಯಟ್ ಆಗಿರ್ಬೋದು, ಲೋ ಕಾರ್ಬ್ ಡಯಟ್ ಮಾಡ್ತಿರೋಂಥವ್ರಿಗೆ 1 ಗ್ರಾಮ್ ಆಫ್ ಫ್ಯಾಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ಬಟ್ ಇಷ್ಟೊಂದು ಸ್ಯಾಕ್ರಿಫೈಸ್ ಮಾಡಬೇಕು ಅನ್ನೋದು ಒಂದು ಪಾಯಿಂಟ್. ಎರಡನೇದೇನು ಅಂತಂದರೆ ಒನ್ ಆಫ್ ದ ಬಿಗ್ಗೆಸ್ಟ್ ಥಿಂಗ್, ಪ್ರೈಸ್ 185 rupees. ನನಗೆ ಗೊತ್ತು ಎಲ್ಲರೂ 120 to 150, 160 ರೇಂಜಲ್ಲಿ ಏನೇನೇ ಆ್ಯಕ್ಚುಲಿ ಮಾಡ್ತಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂದರೆ 180 ಬಟ್ 15 ಗ್ರಾಮ್ಸ್ ಆಫ್ ಪ್ರೋಟೀನ್. ಅದು ಬಿಟ್ಟು ಟ್ರಸ್ಟ್ ಮೀ, ಅಕಸ್ಮಾತ್ ಟ್ರೈ ಮಾಡಿಲ್ಲ ಅಂದರೆ ದಯವಿಟ್ಟು ಟ್ರೈ ಮಾಡಿ. ಫ್ಯೂಯಲ್ಡ್ ಇವರ ವೆಬ್ಸೈಟಿಂದನೇ ಆರ್ಡರ್ ಮಾಡಿ. ಒಂದು ಬಾಕ್ಸ್, ಕಾಂಬೋ ಬಾಕ್ಸ್ ಥರ ಸಿಗುತ್ತೆ, 3 ಡಿಫ್ರೆಂಟ್ ಫ್ಲೇವರ್ ಸಿಗುತ್ತೆ. ನಿಮಗೆ ಬೋರ್ ಆಗೋ ಚಾನ್ಸೇ ಇಲ್ಲ. ಯು ಕ್ಯಾನ್ ಟೇಕ್ ಮೈ ವರ್ಡ್, ಆ್ಯಂಡ್ ದಿಸ್ ಇಸ್ ನಾಟ್ ಅ ಪ್ರಮೋಷನ್ ಫಾರ್ ಶ್ಯೂರ್. ಓಕೆ, ಸೊ ಡೂ ಟ್ರೈ ದಿಸ್.